ಓ ನಮಃ ಹರಿ ಓಂ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಹರಿವಾಯುಗುರುಗಳ ಪಾದಾರವಿಂದಕ್ಕೆರಗಿ ಮಹಾಭಾರತ ತಾತ್ಪರ್ಯನಿರ್ಣಯದ ಉಪನ್ಯಾಸವನ್ನು ಆರಂಭ ಮಾಡ್ತಾ ಒಂದು ವಿಷಯವನ್ನು ತಿಳಿಸ್ತಾ ಇದ್ದೇವೆ. ಮಹಾಭಾರತದಲ್ಲಿ ಆರಂಭದಲ್ಲಿ 3 ಅಧ್ಯಾಯಗಳಲ್ಲಿ ಸಮಗ್ರ ಶಾಸ್ತ್ರಾರ್ಥ ನಿರ್ಣಯವನ್ನ ಮಾಡಿ ಶ್ರೀಮದಾಚಾರ್ಯರು ಅನಂತರ 4ನೇ ಅಧ್ಯಾಯದಿಂದ ರಾಮಾಯಣದ ನಿರ್ಣಯವನ್ನ ಮಾಡಿದ್ದಾರೆ 9ರವರೆಗೆ. 10ನೇ ಅಧ್ಯಾಯದಲ್ಲಿ ವೇದವ್ಯಾಸದೇವರ ಅವತಾರ ಚರಿತ್ರೆ ಹೇಳ್ತಾರೆ. 11ರಿಂದ ಮಹಾಭಾರತದ ಕಥೆ ಪ್ರಾರಂಭ ಮಾಡ್ತಾರೆ. ಒಂದು ವೈಶಿಷ್ಟ್ಯ ಅಂದ್ರೆ 11ನೇ ಅಧ್ಯಾಯದಿಂದ ಮಹಾಭಾರತ ಕಥೆ ಹೇಳುವಾಗ ಜೊತೆಗೆ ಭಾಗವತದ ನಿರ್ಣಯವನ್ನು ಕೂಡ ಮಾಡ್ತಾರೆ. ಯಾಕೆಂದ್ರೆ ಭಾರತ ಅಂತಂದ್ರೆ ಪಾಂಡವರ ಕಥೆ, ಭಾಗವತ ಕೃಷ್ಣನ ಕಥೆ. ಪಾಂಡವರ ಕಥೆ ಕೃಷ್ಣನ ಕಥೆ ಒಟ್ಟೊಟ್ಟಿಗೆ ನಡೆದಿರೋದು. ಅದರಲ್ಲಿ ಭಾಗವತ ಮತ್ತು ಭಾರತವನ್ನ ಎರಡನ್ನ ಮಿಶ್ರಣ ಮಾಡಿ ಪಾಂಡವರ ಚರಿತ್ರೆ ಎಲ್ಲಿವರೆಗೆ ಬಂದಿತ್ತು, ಆವಾಗ ಕೃಷ್ಣನ ಕಥೆ ಏನ್ ನಡೀತು, ಕೃಷ್ಣನ ಕಥೆ ಎಷ್ಟಾದ್ಮೇಲೆ ಮತ್ತೆ ಪಾಂಡವರ ಕಥೆ ಏನು, ಬಿಡಿಬಿಡಿಯಾಗಿ ನೋಡಿದ್ರೆ ಯಾವುದಾದ್ಮೇಲೆ ಯಾವುದು ಅಂತ ಗೊತ್ತಾಗೋದಿಲ್ಲ. ಕೃಷ್ಣ ಸತ್ಯಭಾಮಿಯನ್ನ ವಿವಾಹ ಮಾಡಿಕೊಳ್ಳುವ ಹೊತ್ತಿಗೆ ಪಾಂಡವರ ಕಥೆ ಎಲ್ಲಿಗೆ ಬಂದಿತ್ತು, ಪಾಂಡವರ ಚರಿತ್ರೆ ಎಲ್ಲಿವರೆಗೆ ಬಂದಿತ್ತು ಗೊತ್ತಾಗೋದಿಲ್ಲ. ಹಾಗೆ ಹೇಳಿದ್ರು ತಾತ್ಪರ್ಯ ನಿರ್ಣಯ ಓದಿದ್ರೆ ಮಾತ್ರ ಸಾಧ್ಯ. ಎಲ್ಲೆಲ್ಲಿ ಕೃಷ್ಣನ ಕಥೆ ಪಾಂಡವರ ಕಥೆ ಹೇಗೆ ಹಾಸು ಹೊಕ್ಕಾಗಿ ಸೇರ್ಕೊಂಡಿದೆ ಅನ್ನೋದನ್ನ ಸ್ವಲ್ಪ ಭಾಗವತ ಹೇಳ್ತಾರೆ, ಸ್ವಲ್ಪ ಪಾಂಡವರ ಕಥೆ ಹೇಳ್ತಾರೆ, ಸ್ವಲ್ಪ ಕೃಷ್ಣನ ಕಥೆ ಹೇಳ್ತಾರೆ. ಅಷ್ಟು ಜಾಗರೂಕವಾಗಿ ಯಾವುದ್ಯಾವುದು ಎಲ್ಲೆಲ್ಲಿ ಹೇಗೆ ನಡೆದಿದೆ ಅಂತ ಅನ್ನೋದನ್ನ ಅದನ್ನ ಬೆಸಿಗೆ ಹಾಕಿ ಒಂದಕ್ಕೊಂದು ಸೇರಿಸಿ ಬಹಳ ಚೆನ್ನಾಗಿ ಮಿಶ್ರಣ ಮಾಡಿ ನಿರೂಪಣೆ ಮಾಡ್ತಾರೆ. ಇದರಿಂದ ಕೃಷ್ಣ ಎಷ್ಟು ಮದುವೆ ಆಗುವಾಗ ಪಾಂಡವರು ಎಲ್ಲಿಗೆ ಬಂದಿದ್ರು ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಬಹುದು. ಆಮೂಲಾಗ್ರ ಆಮೇಲೆ ಕೃಷ್ಣನ ಕಥೆ ಪಾಂಡವರ ಕಥೆ ಒಟ್ಟೊಟ್ಟಿಗೆ 11ರಿಂದ ಮುಂದುವರಿತಾ ಹೋಗ್ತದೆ. ಇವತ್ತು 10ನೇ ಅಧ್ಯಾಯದಲ್ಲಿ ಬಂದಿರತಕ್ಕಂಥ ವೇದವ್ಯಾಸದೇವರ ಚರಿತ್ರೆಯನ್ನ ನಿರೂಪಣೆ ಮಾಡ್ತೇನೆ. ಅನಂತರ ವಿಶೇಷತೋ ಭಾರತ ವರ್ತ್ಮಚಾರಿ ಅಂತ ಹೇಳಿದ್ರಿಂದ ಭಾರತದ ಕಥಾ ಅದನ್ನೇ ಪ್ರಾರಂಭ ಮಾಡ್ತೇನೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಅಧ್ಯಯನ ಮಾಡಬೇಕಾದರೂ ಕೂಡ ಇದೇ ಸಂಪ್ರದಾಯ. 10ನೇ ಅಧ್ಯಾಯವನ್ನ ಮೊದಲು ಅಧ್ಯಯನ ಮಾಡಿ ಆಮೇಲೆ 1ರಿಂದ ಪ್ರಾರಂಭ ಮಾಡ್ತಾರೆ. ಸುಮಧ್ವ ವಿಜಯ ಅಧ್ಯಯನ ಮಾಡಬೇಕಾದ್ರೆ 7ನೇ ಸರ್ಗ ಮೊದಲು ಅಧ್ಯಯನ ಮಾಡಿ ಆಮೇಲೆ ಮಧ್ವ ವಿಜಯದ ಅಧ್ಯಯನ. ಅದೇ ಪದ್ಧತಿಯಂತೆ 10ನೇ ಅಧ್ಯಾಯದಲ್ಲಿ ವೇದವ್ಯಾಸ ದೇವರ ಚರಿತ್ರೆ ಏನಿದೆ ಆ ಅಂಶವನ್ನ ನಿರೂಪಣೆ ಮಾಡ್ತಾರೆ. ದ್ವಾಪರ ಯುಗದಲ್ಲಿ ಗೌತಮ ಋಷಿಗಳ ಶಾಪದಿಂದ ಎಲ್ಲಾ ಕಡೆ ಜ್ಞಾನ ಲೋಪ ಆಗಿದೆ. ಗೌತಮ ಋಷಿಗಳ ಶಾಪ ಒಂದು ನಿಮಿತ್ತ ಮಾತ್ರ, ವಿಶೇಷವಾಗಿ ಕಲಿಯಿಂದಾಗಿ ಜ್ಞಾನ ಲೋಪ ಆಯಿತು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಗೌತಮ ಋಷಿಗಳು ಶಾಪ ಕೊಡಬೇಕಾದ್ರೆ ಯಾರಿಗೆ ಕೊಡಬೇಕಾಗಿತ್ತು? ಯಾರು ಗೌತಮ ಋಷಿಗಳಿಗೆ ದ್ರೋಹ ಮಾಡಿದ್ರು ಅಷ್ಟೇ ಋಷಿಗಳಿಗೆ ನಿಮ್ಮ ಜ್ಞಾನ ನಾಶ ಆಗಲಿ ಅಂತ ಶಾಪ ಕೊಡಬೇಕಾಗಿತ್ತು. ಆದ್ರೆ ಗೌತಮ ಋಷಿಗಳ ಶಾಪದಿಂದ ಇಡೀ ಲೋಕದಲ್ಲೇನೆ ಜ್ಞಾನ ನಾಶ ಆಗಿ ಹೋಯ್ತಂತೆ. ಇದು ಕಲಿ ಪ್ರಭಾವದಿಂದ ಹಾಗಾಯ್ತು. ಹೀಗೆ ಕಲಿಯ ಪ್ರಭಾವದಿಂದ ಜ್ಞಾನ ಎಲ್ಲ ನಾಶವಾಗಿ ಅಜ್ಞಾನ ವಿಪರೀತ ಜ್ಞಾನ ಜನರಲ್ಲಿ ಆವರಿಸಿದಾಗ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಂತ ವೇದವ್ಯಾಸದೇವರಾಗಿ ಅವತಾರ ಮಾಡಬೇಕು ಅಂತ ತೀರ್ಮಾನ ತಗೊಳ್ತಾನೆ. ವಸಿಷ್ಠ ನಾಮ ಕಮಲೋದ್ಭವಾತ್ಮಜ ಸುತೋಷ್ಯ ಶಕ್ತಿಸ್ತನಯ ಪರಾಶರ ತಸ್ಯೋತ್ತಮಂ ಸೋಪಿ ತಪೋಚರದ್ಧರಿ ಸುತೋ ಮಮ ಸ್ಯಾದಿತಿ ತದ್ಧರಿರ್ದದೌ ಉವಾಚ ಚೈನಂ ಭಗವಾನ್ ಸುತೋಷಿತೋ ವಸೋರ್ಮದೀಯಸ್ಯ ಸುತಾಸ್ತಿ ಶೋಭನಾ ವನೇ ಮೃಗಾರ್ಥಂ ಚರತೋಸ್ಯ ವೀರ್ಯಂ ಪಪಾತ ಭಾರ್ಯಾಂ ಮನಸಾಗತಸ್ಯ. ವೇದವ್ಯಾಸದೇವರ ಅವತಾರ ಯಾವ ಹಿನ್ನೆಲೆಯಲ್ಲಿ ಆಯಿತು ಅಂತ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಚತುರ್ಮುಖ ಬ್ರಹ್ಮದೇವರಿಗೆ ಮಕ್ಕಳು ವಸಿಷ್ಠ ಋಷಿಗಳು. ಆ ವಸಿಷ್ಠ ಋಷಿಗಳ ಮಕ್ಕಳು ಶಕ್ತಿ ಎಂಬಂತಹ ಋಷಿಗಳು. ಶಕ್ತಿ ಋಷಿಗಳ ಮಕ್ಕಳೇ ಪರಾಶರರು. ಹೀಗೆ ಬ್ರಹ್ಮದೇವರ ಪರಂಪರೆಯಲ್ಲಿ ಬ್ರಹ್ಮ, ವಸಿಷ್ಠ, ಶಕ್ತಿ, ಪರಾಶರ ಅಂತ ಈ ರೀತಿ ಬಂದಿದ್ದಾರೆ. ಆ ಪರಾಶರ ಅನ್ನೋ ಋಷಿಗಳು ತಪಸ್ಸು ಮಾಡಿದರಂತೆ, ವಿಶೇಷವಾದ ತಪಸ್ಸು ಮಾಡಿದರು. ಉದ್ದೇಶ ಏನಿತ್ತು?
ಪರಮಾತ್ಮನೇ ನನ್ನ ಮಗನಾಗಿ ಹುಟ್ಟಬೇಕು ಅಂತ ಉದ್ದೇಶ. ಪರಾಶರ ಋಷಿಗಳು ಇಂಥ ಉದ್ದೇಶದಿಂದ ತಪಸ್ಸು ಮಾಡಿದಾಗ ಪರಮಾತ್ಮನೇ ಬಂದು ಪರಾಶರ ಋಷಿಗಳಿಗೆ ಹೇಳ್ತಾನೆ, ಸತ್ಯವತಿ ಅಂತ ಒಬ್ಳು ದಾಶರಾಜ ಅಂದ್ರೆ ಬೆಸ್ತರು, ಮೀನು ಹಿಡಿಯತಕ್ಕಂಥ ಬೆಸ್ತರ ರಾಜ ಒಬ್ಬ ಇದ್ದಾನೆ, ಅವನನ್ನ ದಾಶರಾಜ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ದಾಶ ಅಂದ್ರೆ ಮೀನು ಹಿಡಿಯುವವರನ್ನ ಬೆಸ್ತರನ್ನ ದಾಶರು ಅಂತ ಕರೀತಾರೆ. ಅಂಥ ಒಬ್ಬ ದಾಶರಾಜನ ಮಗಳು ಸತ್ಯವತಿ ಅಂತಿದ್ದಾಳೆ. ಆ ಸತ್ಯವತಿಯನ್ನ ನೀವು ವಿವಾಹ ಮಾಡಿಕೊಳ್ಳ್ರಿ, ನಾನು ಮಗನಾಗಿ ಅವತಾರ ಮಾಡ್ತೇನೆ ಅಂತ ಪರಮಾತ್ಮ ಪರಾಶರ ಋಷಿಗಳಿಗೆ ಆಜ್ಞೆ ಮಾಡಿದ. ಯಾಕೆಂದ್ರೆ ಸತ್ಯವತಿಯು ಕೂಡ ಹಿಂದೆ ತಪಸ್ಸು ಮಾಡಿದ್ದಂತೆ, ಪರಮಾತ್ಮನೇ ನನಗೆ ಮಗನಾಗಿ ಹುಟ್ಟಬೇಕು ಅಂತ. ಸತ್ಯವತಿ ಯಾರು ಪೂರ್ವ ಜನ್ಮದಲ್ಲಿ ಅಂತಂದ್ರೆ, ಯಾ ಪೂರ್ವ ಸರ್ಗೆ ಪಿತೃಪುತ್ರಿಕಾ ಸತಿ, ಪಿತೃದೇವತೆಗಳು ಅಂತಿದ್ದಾರೆ. ಆ ಪಿತೃದೇವತೆಗಳ ಮಗಳೇ ಸತ್ಯವತಿಯಾಗಿ ಹುಟ್ಟಿದ್ದು. ದಾಶರಾಜನ ಮನೆಯಲ್ಲಿ ಬೆಳೆದವಳು. ಮೂಲತಃ ಅವಳು ಪಿತೃದೇವತೆಗಳ ಹೆಣ್ಣು ಮಗಳು. ಅನಂತರ ವಸು ಚಕ್ರವರ್ತಿಯ ಮಗಳಾಗಿ ಹುಟ್ಟಿದ್ದು. ವಸು ಚಕ್ರವರ್ತಿಯಿಂದ ಹೆಣ್ಣು ಮೀನಿನಲ್ಲಿ ಹುಟ್ಟಿದಂಥವಳು. ಆ ಹೆಣ್ಣು ಮೀನಿನಲ್ಲಿ ಆ ಗರ್ಭ ಇರುವಾಗ ಬೆಸ್ತರೆಲ್ಲ ತಂದು ರಾಜನಿಗೆ ಕೊಡ್ತಾರೆ. ಅಲ್ಲಿಂದ ಹುಟ್ಟಿದಂಥ ಮಗುವೆ ಸತ್ಯವತಿ. ಈ ರೀತಿ ಸತ್ಯವತಿಯ ಪೂರ್ವಜನ್ಮದ ವೃತ್ತಾಂತವನ್ನು ಕೂಡ ಆಚಾರ್ಯ ಹೇಳ್ತಾರೆ. ಪಿತೃದೇವತೆಗಳ ಮಗಳು, ಆಮೇಲೆ ವಸು ಚಕ್ರವರ್ತಿಗೆ ಹೆಣ್ಣು ಮೀನಿನಲ್ಲಿ ಹುಟ್ಟಿದಂಥವಳು, ದಾಶರಾಜ ಬೆಳೆಸಿದ್ದು. ದಾಶಗೃಹೇ ವಿವರ್ಧಿತ, ದಾಶರಾಜನ ಮನೆಯಲ್ಲಿ ಬೆಳೆದಿದ್ದಾಳೆ. ಅವಳಿಗೆ ಮತ್ಸ್ಯಗಂಧಿ ಅಂತ ಹೆಸರು, ಮತ್ಸ್ಯಗಂಧಿ ಅಂತ ಕರಿತಾ ಇದ್ರು. ಸತ್ಯವತಿ ಅಂತ ಹೆಸರು ಯಾಕೆ ಬಂತು ಅಂತಂದ್ರೆ, ಸತ್ಯ ಅಂತಂದ್ರೆ ಪರಮಾತ್ಮ. ಮುಂದೆ ವೇದವ್ಯಾಸ ದೇವರಿಗೆ ಅವಳು ತಾಯಿ ಆಗ್ತಾಳೆ, ಆದ್ರಿಂದ ಸತ್ಯವತಿ ಅಂತ ಅವಳಿಗೆ ಹೆಸರು. ಸತ್ಯ ಅಂತಂದ್ರೆ ಪರಮಾತ್ಮ, ವೇದವ್ಯಾಸ ದೇವರು ಅವರ ತಾಯಿ ಆದ್ರಿಂದ ಸತ್ಯವತಿ ಅಂತ ಪ್ರಸಿದ್ಧಳಾಗ್ತಾಳೆ. ಹೀಗೆ ಆ ಸತ್ಯವತಿ ಅಂತ ವಸುರಾಜನ ಮಗಳು ದಾಶರಾಜನ ಮನೆಯಲ್ಲಿ ಬೆಳೆದವಳೇನಿದ್ದಾಳೆ, ಅವಳನ್ನು ವಿವಾಹ ಮಾಡಿಕೊಳ್ಳ್ರಿ. ಅವಳಿಗೂ ವರ ಕೊಟ್ಟಿದ್ದೀನಿ, ನಾನು ಮಗನಾಗಿ ಹುಡ್ತೀನಿ ಅಂತ. ನಿಮಗೂ ವರ ಕೊಡ್ತಾ ಇದ್ದೀನಿ, ಮಗನಾಗಿ ಹುಡ್ತೀನಿ ಅಂತ. ನೀವಿಬ್ರು ಮದುವೆ ಆದ್ರೆ ಒಂದೇ ಸಲ ನಾನು ಅವತಾರ ಮಾಡಿದ್ರೆ ಸಾಕು. ಇಲ್ದಿದ್ರೆ ನಿಮಗೊಂದ್ಸಲ ಪ್ರತ್ಯೇಕ ಮಗನಾಗಿ ಹುಟ್ಟಬೇಕು, ಸತ್ಯವತಿಗೆ ಒಂದ್ಸಲ ಮಗನಾಗಿ ಹುಟ್ಟಬೇಕು. ಅದರಿಂದ ನೀವಿಬ್ರು ಮದುವೆ ಮಾಡಿಕೊಂಡ್ರೆ ಇಬ್ರು ವರವೂ ಕೂಡ ಒಂದೇ ಸಲ ಸಾರ್ಥಕ ಆಗ್ತದೆ ಅಂತ ಪರಮಾತ್ಮನ ಆಜ್ಞೆ ಆಯಿತು. ಆ ಪ್ರಕಾರ ಭಗವಂತನಿಂದ ಆಜ್ಞಪ್ತರಾಗಿ ಪರಾಶರ ಋಷಿಗಳು ಯಮುನಾ ನದಿಗೆ ಬರ್ತಾರೆ. ಯಮುನಾ ನದಿಗೆ ಎಲ್ಲಿ ಬಂದ್ರು ಅಂತ ಆಚಾರ್ಯ ಹೇಳ್ತಾರೆ. ಸ್ವಾರಸ್ಯ, ತೀರಿತಶ್ಚಕ್ರಧರೇಣ ತಾಂ ಮುನಿ ಜಗಾಮ ಮಾರ್ತಾಂಡ ಸುತಾಂ ಸಮುದ್ರಗಾಂ ಉತ್ತಾರಯಂತೀಮಥ ತತ್ರ ವಿಷ್ಣು ಪ್ರಾದುರ್ಬಭೂವಾಶು ವಿಶುದ್ಧ ಚಿದ್ಘನಃ. ಪರಾಶರರೇನೋ ಯಮುನಾ ನದಿಗೆ ಬಂದ್ರು. ಆಚಾರ್ಯ ಹೇಳೋದು ಜಗಾಮ ಮಾರ್ತಾಂಡ ಸುತಾಂ ಸಮುದ್ರಗಾಂ. ಮಾರ್ತಾಂಡ ಸುತ ಅಂದ್ರೆ ಸೂರ್ಯನ ಮಗಳು ಯಮುನೆ. ಸಮುದ್ರಕ್ಕೆ ಸೇರೋ ಜಾಗಕ್ಕೆ ಪರಾಶರ ಋಷಿಗಳು ಬಂದ್ರಂತ ಪರಮಾತ್ಮನಿಂದ ಆಜ್ಞಪ್ತರಾಗಿ. ಇಲ್ಲಿ ಎಲ್ರಿಗೂ ಸಂಶಯ ಬರ್ತದೆ, ಯಮುನಾ ನದಿ ಸಮುದ್ರಕ್ಕೆ ಸೇರ್ತದೇನು? ಯಮುನಾ ನದಿ ಸೇರೋದು ಗಂಗೆಗೆ, ಗಂಗಾ ನದಿ ಸೇರೋದು ಸಾಗರಕ್ಕೆ. ಯಮುನಾ ನದಿ ಸಾಕ್ಷಾತ್ತಾಗಿ ಸಮುದ್ರಕ್ಕೆ ಸೇರೋದಿಲ್ಲ. ಪ್ರಯಾಗಕ್ಕೆ ಹೋದವರಿಗೆಲ್ಲ ಗೊತ್ತು, ಪ್ರಯಾಗದಲ್ಲಿ ಯಮುನಾ ನದಿ ಗಂಗಾ ನದಿ ಜೊತೆಗೆ ಸೇರಿಬಿಡ್ತದೆ. ಆಮೇಲೆ ಗಂಗಾ ನದಿ ಯಮುನೆಯನ್ನು ಒಳಗೊಂಡು ಹರಿದು ಕಲ್ಕತ್ತಾದ ಬಳಿ ಗಂಗಾಸಾಗರ ಸಂಗಮ ಅಂತ ಅಲ್ಲಿ ಸೇರ್ತದೆ. ಆದ್ರೆ ಆಚಾರ್ಯ ಹೇಳ್ತಾರೆ, ಜಗಾಮ ಮಾರ್ತಾಂಡ ಸುತಾಂ ಸಮುದ್ರಗಾಂ. ಮಾರ್ತಾಂಡ ಸುತೆ ಯಮುನಾ ನದಿ ಸಮುದ್ರಕ್ಕೆ ಸೇರುವ ಆ ಜಾಗದಲ್ಲಿ ಹೋಗಿ ಆ ಪರಾಶರರು ಅಲ್ಲಿ ಹೋದ್ರು. ಅಲ್ಲಿ ದೋಣಿಯನ್ನು ನಡೆಸ್ತಾ ಇದ್ಲು ಸತ್ಯವತಿ. ಯಾಕೆಂದ್ರೆ ಅವಳು ದಾಶರಾಜನ ಮಗಳಾಗಿದ್ಲು, ಬೆಸ್ತರಾಜನ ಮಗಳಾದ್ರಿಂದ ದೋಣಿ ನಡೆಸೋ ಕೆಲಸ ಮಾಡ್ತಾ ಇದ್ಲು. ಅಲ್ಲಿ ಇದ್ದಂತಹ ಸತ್ಯವತಿಯನ್ನು ಅರಿತು ಪರಾಶರ ಋಷಿಗಳು ಅಲ್ಲಿ ಹೋದ್ರು. ಹೀಗೆ ಆಚಾರ್ಯರ ನಿರೂಪಣೆ ಮಾಡಿದಾಗ ನಮಗೆ ಇಲ್ಲಿ ಸಂದೇಹ ಬರ್ತದೆ, ಯಮುನಾ ನದಿ ಸಮುದ್ರಕ್ಕೆ ಸೇರೋದೇ ಇಲ್ಲ, ಹೇಗೆ ಸಮುದ್ರಕ್ಕೆ ಸೇರುವಂತಹ ನದಿ ಅಂತಂದ್ರು. ಇದಕ್ಕೆ ವಿಶೇಷವಾಗಿ ಟಿಪ್ಪಣಿಕಾರರೆಲ್ಲ ತಿಳಿಸ್ತಾ ಇದ್ದಾರೆ. ನದಿಗಳು ಸೇರೋದು ಒಂದೊಂದು ನದಿ ಇನ್ನೊಂದು ನದಿಗೆ ಸೇರಿದ್ರೂ ಕೂಡ ತನ್ನ ನಾಮ ರೂಪ ಎಲ್ಲವನ್ನ ಪ್ರತ್ಯೇಕವಾಗಿ ಹಾಗೆ ಉಳಿಸ್ಕೊಂಡಿರ್ತದೆ. ಬೇರೆಯವರ ದೃಷ್ಟಿಯಲ್ಲಿ ಯಮುನಾ ನದಿ ಗಂಗಾ ಆಯ್ತು ಅಂತ ಅನಿಸ್ತದೆ. ಆದ್ರೆ ಗಂಗಾ ನದಿಯಲ್ಲಿ ಯಮುನಾ ನದಿ ಸೇರಿದ್ರೆ ಆ ಯಮುನಾ ನದಿಯ ನೀರು, ಅದರ ಬಣ್ಣ, ಅದರ ರೂಪ, ಅದರ ಹೆಸರು ಎಲ್ಲ ಪ್ರತ್ಯೇಕವಾಗಿ ಹಾಗೇ ಇರ್ತದಂತೆ. ಆದ್ರೆ ಸಮುದ್ರಕ್ಕೆ ಸೇರುವಾಗ ಎಲ್ಲಾ ನದಿಗಳು ಪ್ರತ್ಯೇಕವಾಗಿ ತನ್ನ ಉಳಿಸ್ಕೊಂಡೇ ಸಮುದ್ರಕ್ಕೆ ಸೇರ್ತಾವಂತೆ. ಈ ದೃಷ್ಟಿಯನ್ನು ಇಟ್ಟುಕೊಂಡು ಆಚಾರ್ಯರು ಯಮುನಾ ನದಿ ಸಮುದ್ರಕ್ಕೆ ಸೇರುವ ಜಾಗ ಅಂತ ಹಾಗೆ ಹೇಳಿದ್ದಾರಂತೆ. ಇದರಲ್ಲಿ ಇನ್ನೂ ನಾವು ಬೇರೆ ಬೇರೆ ಗ್ರಂಥದಲ್ಲಿ ವಿಶೇಷ ನೋಡ್ತೇವೆ. ಈ ನದಿಗಳೆಲ್ಲ ಸಮುದ್ರಕ್ಕೆ ಸೇರ್ತಾವಲ್ಲ, ಸಮುದ್ರಕ್ಕೆ ಸೇರಿದಾಗಲೂ ಕೂಡ ತನ್ನ ಹೆಸರು, ತನ್ನ ರೂಪ, ತನ್ನ ಬಣ್ಣ, ತನ್ನ ರುಚಿ ಎಲ್ಲವನ್ನು ಉಳಿಸ್ಕೊಂಡೇ ಇರ್ತಾವಂತೆ.
ಮೇಲ್ನೋಟಕ್ಕೆ ನೋಡುವಾಗ ಎಲ್ಲ ಉಪ್ಪು ನೀರಾಗಿ ಹೋಯಿತು ಅಂತ ನಾವು ಹೇಳ್ತೇವೆ. ಎಲ್ಲಾ ನದಿಗಳು ಸಮುದ್ರಕ್ಕೆ ಸೇರಿತು, ಉಪ್ಪು ನೀರಾಯಿತು. ಇಲ್ಲಂತೆ, ಸಮುದ್ರದ ನೀರು ಮಾತ್ರ ಉಪ್ಪೆ. ಗಂಗಾ ನದಿ ಸಮುದ್ರಕ್ಕೆ ಸೇರಿದಾಗ ಪ್ರತ್ಯೇಕವಾಗಿ ಯಮುನಾ ನದಿ ತಾನು ಪ್ರತ್ಯೇಕವಾಗಿ ಸಮುದ್ರಕ್ಕೆ ಸೇರ್ತದೆ, ಸರಸ್ವತಿ ಪ್ರತ್ಯೇಕವಾಗಿ ಸಮುದ್ರಕ್ಕೆ ಸೇರ್ತದೆ. ಆ ಸಮುದ್ರದಲ್ಲಿ ಗಂಗೆ ಗಂಗೆಯಾಗಿರ್ತಾಳೆ, ಯಮುನೆ ಯಮುನೆಯಾಗಿರ್ತಾಳೆ, ಸರಸ್ವತಿ ಸರಸ್ವತಿಯಾಗಿರ್ತಾಳೆ, ತುಂಗಭದ್ರ ತುಂಗಭದ್ರೆಯಾಗೇ ಇರ್ತಾಳಂತೆ. ಮನುಷ್ಯರಿಗೆ ಯಾರಿಗೂ ಕೂಡ ಗೊತ್ತಾಗುವುದಿಲ್ಲ, ಸಾಧಾರಣ ದೇವತೆಗಳಿಗೂ ಗೊತ್ತಾಗುವುದಿಲ್ಲ, ವಾಯುದೇವರಿಗೆ ಗೊತ್ತಿರ್ತದಂತೆ. ಸಮುದ್ರದಲ್ಲಿ ಆ ಉಪ್ಪು ನೀರಿನ ರಾಶಿಯಲ್ಲಿ ಯಾವುದು ಗಂಗಾ ನೀರು, ಯಾವುದು ಸರಸ್ವತಿ ನೀರು, ಯಾವುದು ಯಮುನಾ ನೀರು ಅಂತ ಪ್ರತ್ಯೇಕವಾಗಿ ಭಿನ್ನ ಭಿನ್ನವಾಗಿ ಬೇರ್ಪಡಿಸಿ ಆ ಭೇದಜ್ಞಾನಿಗಳಾಗಿರ್ತಕ್ಕಂತಹ ವಾಯುದೇವರು ಅದನ್ನು ತಿಳ್ಕೊಂಡಿರ್ತಾರೆ. ಆದ್ರಿಂದ ಅವ್ರದ್ದು ವಾದ ಭೇದವಾದ. ಯಾವಾಗಲೂ ಭೇದವಾದ ಅಂದ್ರೆ ಸಮುದ್ರದಲ್ಲಿ ಸೇರಿದಾಗಲೂ ಪ್ರತ್ಯೇಕವಾಗಿ ಆ ನೀರಿದೆ ಅಂತ ಅನ್ನೋದನ್ನ ವಾಯುದೇವರು ಕಂಡುಕೊಳ್ತಾರಂತೆ. ಕಂಡುಕೊಂಡು ವಿಶೇಷ ಅನುಗ್ರಹ ಮಾಡಿ ಸೂರ್ಯನ ಮೂಲಕ ಅದೇ ನೀರನ್ನು ಹೀರೋ ಹಾಗೆ ಮಾಡ್ತಾರಂತೆ. ಉತ್ತರಾಯಣ ಪ್ರಾರಂಭ ಆಯಿತು ಅಂತಂದ್ರೆ ಬಿಸಿಲು ಪ್ರಾರಂಭ ಆಗ್ತದೆ. ರಥಸಪ್ತಮಿ ಬಂತು ಅಂದ್ರೆ ಬಿಸಿಲು ಜಾಸ್ತಿ ಆಗ್ತದೆ. ಬಿಸಿಲು ಜಾಸ್ತಿ ಆಗೋದು ಯಾಕೆ ಅಂತಂದ್ರೆ ನಾವಂತೀವಿ ದರಿದ್ರ ಬಿಸಿಲು ಅಂತ ಅಂದ್ಬಿಡ್ತೀವಿ. ಕೆಲಸ ಬೈಬಾರ್ದಂತೆ ಬಿಸಿಲನ್ನ. ಯಾಕಷ್ಟು ಬಿಸಿಲು ಅಷ್ಟು ತೀವ್ರ ಆಗ್ತದೆ ಅಂತಂದ್ರೆ ಆ ಸಮುದ್ರದಲ್ಲಿರ್ತಕ್ಕಂಥ ಆಯಾ ನದಿ ನೀರನ್ನೇ ಹೀರ್ತಾನಂತೆ ಸೂರ್ಯ ವಾಯುದೇವರ ಅನುಗ್ರಹದಿಂದ. ವಾಯುದೇವರ ವಿಶೇಷ ಪ್ರೇರಣೆಯಿಂದ ಗಂಗಾ ನೀರನ್ನೇ ಹೀರ್ತಾನಂತೆ ಉಷ್ಣ ಕಿರಣದಿಂದ. ಅದನ್ನು ಪ್ರತ್ಯೇಕ ಒಂದು ಮೋಡದಲ್ಲಿ ಸೇರಿಸ್ತಾನಂತೆ. ಇನ್ನು ಸೂರ್ಯ ಪ್ರತ್ಯೇಕ ಕಿರಣಗಳಿಂದ ಯಮುನಾ ನೀರನ್ನೇ ಹೀರ್ತಾನಂತೆ, ತುಂಗಭದ್ರಾ ನೀರನ್ನೇ ಹೀರ್ತಾನೆ, ಅದನ್ನು ಪ್ರತ್ಯೇಕ ಮೋಡದಲ್ಲಿ ಸೇರಿಸ್ತಾನಂತೆ. ಅದು ಅಂತರಿಕ್ಷದಲ್ಲಿ ಮೋಡವಾಗಿ ಬರ್ತದೆ. ಕೆಲವು ಸಲ ನಾವು ನೋಡ್ತೇವೆ, ಭಾರಿ ಮೋಡ ಇದೆ, ಇವತ್ತು ಮಳೆ ಬರ್ತದೆ ಅಂತ ಅಂದ್ಕೊಂಡಿರ್ತೀವಿ. ಸ್ವಲ್ಪ ಹೊತ್ತಿಗೆ ಗಾಳಿ ಬೀಸಿ ಆ ಮೋಡ ಎಲ್ಲೋ ಹೋಗಿಬಿಡ್ತದೆ. ಮಳೆ ಬರಲಿಲ್ಲ, ಎಲ್ಲಿ ಹೋಯ್ತೋ ಏನೋ ಅಂತಂದ್ರೆ ಅದು ಮೋಡ ಗಂಗಾ ನದಿ ನೀರಿನ ಮೋಡ ಆಗಿರ್ತದಂತ. ಗಂಗಾ ನದಿ ನೀರು ತುಂಬಿಕೊಂಡು ಮೋಡ ರಾಯಚೂರಿಗೆ ಬಾ ಅಂದ್ರೆ ಯಾಕೆ ಬರ್ತದೆ ಹೇಳಿ? ಆ ಗಂಗಾ ನದಿ ಎಲ್ಲಿ ಹರಿಬೇಕು ಅಲ್ಲಿ ಕಳಿಸ್ತಾರಂತೆ ವಾಯುದೇವರು ಆ ಮೋಡವನ್ನ. ಅಕಸ್ಮಾತ್ ತುಂಗಭದ್ರಾ ನದಿ ನೀರು ಮೋಡ ಆಗಿದ್ರೆ, ಕೃಷ್ಣಾ ನದಿ ನೀರಿನ ಮೋಡ ಆಗಿದ್ರೆ ಅಲ್ಲಲ್ಲೇ ಸುರಿಸೋ ಹಾಗೆ ಮಾಡ್ತಾರಂತದ. ಇದು ವಾಯುದೇವರು ಮಾಡತಕ್ಕಂಥ ಅದ್ಭುತ ಚರಿತ್ರೆ. ಭೇದ ಜ್ಞಾನ ಇದ್ದವರವರು ಬೇರೆ ಯಾರಿಗೆ? ಆಕಾಶದಲ್ಲಿ ಹಾರತಕ್ಕಂಥ ಕಾಗೆಗುಬ್ಬೆಗಳಿಗೆ ಈ ಜ್ಞಾನ ಇದೆಯೋ? ಅದನ್ನ ಪರ್ಜನ್ಯ ದೇವತೆ ಬಲ್ಲ, ವಾಯುದೇವರು ಬಲ್ಲರು. ಅವರ ಅನುಗ್ರಹದಿಂದ ಪರ್ಜನ್ಯ, ಸೂರ್ಯ ಅವರೆಲ್ಲ ತಿಳ್ಕೊಂಡು ಈ ಕಾರ್ಯ ಮಾಡ್ತಾರಂತೆ. ಇಷ್ಟು ಆಯಾ ಸಮುದ್ರದಲ್ಲಿ ಸೇರಿದಂತಹ ಎಲ್ಲ ನದಿಗಳು. ಅದಕ್ಕೆ ನೋಡಿ ಪ್ರತಿ ವರ್ಷ ಗಂಗಾ ನೀರು ಒಂದೇ ಬಣ್ಣ, ಒಂದೇ ರುಚಿ ಇರ್ತದೆ. ಯಮುನಾ ನೀರಿನ ಬಣ್ಣ ಅದೇ ಕಪ್ಪು ಬಣ್ಣನೇ ಇರ್ತದೆ, ಅದೇ ರುಚಿಯೇ ಇರ್ತದೆ. ಕಾವೇರಿ ನೀರು ಅದೇ ರುಚಿ, ಕೃಷ್ಣಾ ನೀರು ಅದೇ ರುಚಿ, ತುಂಗಭದ್ರಾ ನೀರು ಅದೇ ರುಚಿ. ಯಾಕೆ ಅದೇ ರುಚಿ ಪ್ರತಿ ವರ್ಷ ಇರ್ತದೆ? ನದಿ ಬತ್ತಿ ಹೋಗಿರ್ತದೆ, ನೀರೇ ಇರೋದಿಲ್ಲ. ಮತ್ತೆ ನೀರು ಹರಿದಾಗ ಅದೇ ರುಚಿ ಇರ್ತದೆ, ಅದೇ ಟೇಸ್ಟ್ ಇರ್ತದೆ. ಯಾಕೆ ಅಂದ್ರೆ ಅದೇ ನೀರನ್ನ ಮೋಡದಲ್ಲಿ ತುಂಬಿಸಿ ಅಲ್ಲೇ ಹರಿಸ್ತಾರಂತೆ ವಾಯುದೇವರು. ಅಲ್ಲೇ ಮಳೆ ಸುರಿಸ್ತಾರೆ, ಅದೇ ನೀರ ನದಿಗೆ ಬರೋ ಹಾಗೆ ಮಾಡ್ತಾರಂತೆ. ಆದ್ರಿಂದ ಗಂಗಾ ನದಿಯಲ್ಲಿ ಅದೇ ಪಾವಿತ್ರ್ಯ. ಆಯಾ ನದಿ ತನ್ನ ಶತಮಾನಗಳು ಹೋದರೂ ಕೂಡ ಉಳಿಸ್ಕೊಂಡಿದ್ದಾವೆ. ಯಾಕೆ? ನದಿ ತನಕ ಹೋಗಬೇಡ್ರಿ, ನಮ್ಮ ಊರಿನ ಬಾವಿ ನೋಡೋಣ. ನಮ್ಮೂರಿನಲ್ಲಿ ಒಂದು ಉಪ್ಪು ನೀರಿನ ಬಾವಿ ಇದೆ ಅಂತಂದ್ರೆ ಅದು ಒಂದೊಂದ್ಸಲ ಪೂರ್ತಿ ಒಣಗಿ ಹೋಗಿರ್ತದೆ. ಮತ್ತಿನ್ನೊಂದ್ಸಲ ತುಂಬಿದಾಗಲೂ ಅದೇ ರುಚಿ, ಅದೇ ಉಪ್ಪು ನೀರೇ. ಒಂದು ಸಲವೂ ಉಪ್ಪು ನೀರಿನ ಬಾವಿ ಸಿಹಿ ನೀರಾಗೋದಿಲ್ಲ, ಸಿಹಿ ನೀರಿನ ಬಾವಿ ಉಪ್ಪು ನೀರಾಗೋದಿಲ್ಲ. ಬೋರ್ವೆಲ್ ನಲ್ಲಿ ಬರೋ ನೀರು ಅದೇ ರುಚಿ ಇರ್ತದೆ, ಅದೇ ಟೇಸ್ಟ್ ಇರ್ತದೆ. ಒಂದು ವರ್ಷವೂ ಕೂಡ ಆ ಬೋರ್ವೆಲ್ ನೀರಿನ ರುಚಿ ಬದಲಾಗೋದಿಲ್ಲ. ಯಾಕೆ ಅಂದ್ರೆ ಯಾವ್ಯಾವ ಸ್ಥಳದಲ್ಲಿ ಯಾವ ನೀರು ಹರಿಬೇಕು ಅದದೇ ನೀರನ್ನು ಹೀರಿ ಅದದೇ ಜಾಗಕ್ಕೆ ಸುರಿಸ್ತಕ್ಕಂತಹ ಕಾರ್ಯವನ್ನು ವಾಯುದೇವರು ಮಾಡಿಸ್ತಾರಂತೆ. ಇದೆಲ್ಲ ಯಾಕೆ ಹೇಳಿದೆ ಅಂದ್ರೆ ಜಗಾಮ ಅರ್ಥಾಂಡ ಸುತಾಂ ಸಮುದ್ರಗಾಮ್ ಅಂದ್ರೆ ಆಚಾರ್ಯರು. ಯಮುನಾ ನದಿ ಸಮುದ್ರಕ್ಕೆ ಸೇರೋ ಜಾಗ ಅಂದ್ರೆ ಯಮುನಾ ನದಿ ಸಮುದ್ರಕ್ಕೆ ಸೇರೋದೇ ಇಲ್ಲ. ಗಂಗೆಗೆ ಸೇರ್ತದೆ, ಗಂಗಾ ನದಿ ಸಮುದ್ರಕ್ಕೆ ಸೇರ್ತದಲ್ಲ ಅಂದ್ರೆ ಗಂಗೆಗೆ ಸೇರಿದ್ರೂ ಕೂಡ ಸಮುದ್ರಕ್ಕೆ ಸೇರುವಾಗ ಮತ್ತೆ ಪ್ರತ್ಯೇಕವಾಗಿ ಪರಸ್ಪರಂ ಏಕೀಭೂಯ ಪುನರ್ವಿಯುಜ್ಯ ಸಮುದ್ರಂ ಗಚ್ಚಂತಿ. ಎಲ್ಲ ಒಟ್ಟು ಮಿಶ್ರವಾಗ್ತವೆ, ಮತ್ತೆ ಪುನಃ ವಿಯೋಗವನ್ನು ಹೊಂದಿ ತಾನಾಗೆ ಹೋಗಿ ಸೇರ್ತದಂತೆ. ಇದು ಬಾಕಿದವರಿಗೆ ಗೊತ್ತಾಗುವುದಿಲ್ಲ. ಈ ದೃಷ್ಟಿ ಇದನ್ನು ಸೂಚನೆ ಮಾಡಬೇಕು ಅಂತ ಆಚಾರ್ಯರು ಈ ಶಬ್ದವನ್ನು ಆಡ್ತಾರೆ. ಟಿಪ್ಪಣಿಕಾರ ಅದನ್ನು ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ. ಅಂತೂ ಅಂಥ ಒಂದು ಸಂಗಮದ ಜಾಗಕ್ಕೆ ಪರಾಶರ ಋಷಿಗಳು ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿ ಬಂದಾಗ ಸತ್ಯವತಿ ದೋಣಿಯನ್ನು ದಾಟಿಸ್ತಾ ಇದ್ಲು. ಪ್ರಸಿದ್ಧವಾದ ಕಥೆ ಏನಿದೆ ಅಂತಂದ್ರೆ ಪರಾಶರರು ದೋಣಿಯಲ್ಲಿ ಕೂತಿದ್ರು, ಸತ್ಯವತಿ ಹುಟ್ಟು ಹಾಕ್ತಾ ಇದ್ಲು, ದೋಣಿಯನ್ನು ನಡೆಸ್ತಾ ಇದ್ಲು. ಇದ್ದಕ್ಕಿದ್ದ ಹಾಗೆ ಆ ಸತ್ಯವತಿಗೂ ಪರಾಶರರಿಗೂ ಪರಸ್ಪರ ನೋಟದಿಂದ ಆಯಿತು. ಆ ಪ್ರೇಮದ ಫಲವಾಗಿ ಒಂದು ಮಗು ಹುಟ್ಟಿತು. ಆ ಮಗುವೇ ವೇದವ್ಯಾಸ ದೇವರು. ಇದು ವೇದವ್ಯಾಸ ದೇವರ ಬಗ್ಗೆ ಪ್ರಚಲಿತವಾಗಿ ಎಲ್ಲಾ ಕಡೆ ಇರೋ ಕಥೆ ಹೀಗೆ. ಪರಾಶರರು ನದಿ ದಾಟ್ತಾ ಇದ್ರು, ಸತ್ಯವತಿ ದಾಟಿಸ್ತಾ ಇದ್ದು, ಆ ಕಡೆ ಈ ಕಡೆ ಯಾರು ಇದ್ದಿಲ್ಲ, ಒಬ್ಬರನ್ನೊಬ್ರು ಪ್ರೀತಿಸಿದ್ರು, ಅಲ್ಲಿ ಮಗು ಹುಟ್ಟಿತ್ತು. ಆ ಮಗುವೇ ವೇದವ್ಯಾಸ ದೇವರು. ವೇದವ್ಯಾಸ ದೇವರು ಮಕ್ಕಳು ಹುಟ್ಟಿದ ಕಥೆನೂ ಹಿಂಗೆ ಹೇಳ್ತಾರೆ. ವೇದವ್ಯಾಸ ದೇವರು
ಎರಡು ಅರಣ್ಯಗಳನ್ನು ಇಟ್ಟುಕೊಂಡು ಮಥನ ಮಾಡ್ತಾ ಇದ್ರು. ಯಜ್ಞ ಮಾಡಬೇಕು ಅಂತ ಅರಣ್ಯ ಮಥನ ಮಾಡಿ ಅಗ್ನಿ ಸೃಷ್ಟಿ ಆಗಬೇಕು ಅಂತ ಅರಣ್ಯ ಮಥನ ಮಾಡ್ತಾ ಇದ್ರು. ಅಲ್ಲಿ ಒಂದು ಹೆಣ್ಣು ಗಿಳಿ ಬಂತು. ಆ ಹೆಣ್ಣು ಗಿಳಿಯನ್ನು ನೋಡಿ ವೇದವ್ಯಾಸ ದೇವರ ಮನಸ್ಸಿನಲ್ಲಿ ವಿಕಾರ ಆಯ್ತಂತೆ. ವಿಕಾರವಾಗಿ ಅವರ ಇಂದ್ರಿಯ ಸ್ಖಲನವಾಯಿತು. ಅದರ ಪರಿಣಾಮವಾಗಿ ಹುಟ್ಟಿದಂತಹ ಮಗನೇ ಶುಕಾಚಾರ್ಯ. ಪುರಾಣಕರ್ತ ವ್ಯಭಿಚಾರ ಜಾತಃ ತಸ್ಯಾಪಿ ಪುತ್ರೋ ವ್ಯಭಿಚಾರ ಜಾತಃ ಅಂತ ಮಾಡಿಬಿಟ್ಟು ಎಂಥ ಅಬದ್ಧ ಮಾತಾಡ್ತಾರೆ ನೋಡಿ. ಇಲ್ಲಿ ಅದ್ರ ಮೇಲೆ ಶ್ಲೋಕ ಬೇರೆ, ಛಟು ಶ್ಲೋಕ ಬೇರೆ. ಪುರಾಣಕರ್ತ ವ್ಯಭಿಚಾರ ಜಾತಃ, ಪುರಾಣ ರಚನೆ ಮಾಡಿದ ವೇದವ್ಯಾಸ ದೇವರು. ಹೀಗೆ ಪರಾಶರರು ಎಲ್ಲೋ ಯಾವುದೋ ದೋಣಿ ನಡೆಸೋ ಒಂದು ಹುಡುಗಿಯನ್ನು ನೋಡಿ ಆ ಮಗುವನ್ನು ಪಡೆದ್ರು. ಅವರೇ ವೇದವ್ಯಾಸ ದೇವರು ಪುರಾಣ ಬರೆದು. ಆ ಪುರಾಣ ಬರೆದಂತಹ ವೇದವ್ಯಾಸ ದೇವರು ಯಾವುದೋ ಹೆಣ್ಣುಗಳಿಯನ್ನು ನೋಡಿದ್ರು. ಆವಾಗ ಹುಟ್ಟಿದಂತಹ ಮಗುವೇ ಶುಕಾಚಾರ್ಯ. ಪುರಾಣ ಮಾಡಿದವರು ಹೀಗೆ ಹುಟ್ಟಿದ್ರು, ಅವರ ಮಕ್ಕಳು ಹೀಗೆ ಹುಟ್ಟಿದ್ರು. ಈ ರೀತಿ ಪುರಾಣಕರ್ತ ವ್ಯಭಿಚಾರ ಜಾತಃ ತಸ್ಯಾಪಿ ಪುತ್ರೋ ವ್ಯಭಿಚಾರ ಜಾತಃ ಅಂತ ಹೇಳಿ ತಾವು ವ್ಯಭಿಚಾರ ಕಟ್ಕೊಂಡ್ರು ಹೇಳಿದವು. ಇಂಥ ಅಪಚಾರಗಳೆಲ್ಲ ಈ ಪ್ರಸಿದ್ಧವಾದ ಕಥೆಯಿಂದ ನಡೆದಿದೆ. ಆದ್ರಿಂದ ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ನಿರ್ಣಯ ಕೊಡ್ತಾ ಇದ್ದಾರೆ. ಹೀಗೆಲ್ಲ ನಿಜವಾಗಿಯೂ ಕೂಡ ಏನ್ ನಡೆದಿದೆ ಅಲ್ಲಿ ಅಂತ ಶ್ರೀಮದ್ ಆಚಾರ್ಯ ನಿರೂಪಣೆ ಮಾಡ್ತಾರೆ. ಪರಮಾತ್ಮ ಆಜ್ಞೆ ಮಾಡಿ, ನೀವು ಹೋಗಿ ಸತ್ಯವತಿ ದೇವಿಯನ್ನು ವಿವಾಹ ಮಾಡಿಕೊಳ್ಳ್ರಿ. ಅವಳು ದಾಶಕನ್ನೇ, ದಾಶರಾಜನ ಮನೆಯಲ್ಲಿ ಬೆಳೆದವಳು, ವಸು ಚಕ್ರವರ್ತಿಯ ಮಗಳು. ನೀವು ವಿವಾಹ ಮಾಡಿಕೊಳ್ಳ್ರಿ, ನಾನು ಮಗನಾಗಿ ಹುಟ್ಟುತ್ತೇನೆ ಅಂತ ಪರಮಾತ್ಮನ ಆಜ್ಞೆ ಆಯ್ತು. ಪರಮಾತ್ಮನ ಆಜ್ಞಾ ಪ್ರಕಾರವಾಗಿ ಪರಾಶರ ಋಷಿಗಳು ಯಮುನಾ ನದಿಗೆ ಬಂದರು. ಅಲ್ಲಿ ಉತ್ತಾರಯಂತಿ ದೋಣಿ ನಡೆಸ್ತಾ ಇದ್ಲು ಸತ್ಯವತಿ ದೇವಿ. ಇವಳೇ ಸತ್ಯವತಿ ಅಂತ ಪರಾಶರರಿಗೆ ಗೊತ್ತಾಯಿತು. ಪರಮಾತ್ಮ ಹೇಳಿದ್ದು ಇದೇ ಕನ್ನೆ ಅಂತ. ಆ ಯಮುನಾ ನದಿಯ ಮಧ್ಯದಲ್ಲಿ ಒಂದು ನಡುಗಡ್ಡೆ ಇತ್ತಂತೆ, ಒಂದು ದ್ವೀಪ, ಸಣ್ಣದೊಂದು ದ್ವೀಪ ಇತ್ತಂತೆ. ಆ ದ್ವೀಪ ಬಂದಾಗ ಆ ದೋಣಿಯನ್ನು ನಿಲ್ಲಿಸಿದರಂತೆ. ಈ ದ್ವೀಪದಲ್ಲಿ ದೋಣಿ ನಿಲ್ಲಿಸುವಂತ. ಆ ದೋಣಿಯನ್ನು ನಿಲ್ಲಿಸಿದ ಮೇಲೆ ಪರಾಶರರು ತಮ್ಮ ಪೂರ್ವಿಕರನ್ನು ಸ್ಮರಣೆ ಮಾಡಿಕೊಂಡ್ರಂತೆ. ಶಕ್ತಿ ಋಷಿಗಳು ಅಷ್ಟೊತ್ತಿಗೆ ಇದ್ದಿಲ್ಲ, ಅವರು ಸತ್ತು ಹೋಗಿದ್ರು. ಅವರ ತಂದೆಯಾಗಿರ್ತಕ್ಕಂತಹ ವಸಿಷ್ಠ ಋಷಿಗಳಿದ್ರು. ವಿಶ್ವಾಮಿತ್ರ ವಸಿಷ್ಠರ ಕಲಹದಿಂದ ಶಕ್ತಿ ಋಷಿಗಳು ಹೋಗಿಬಿಟ್ಟಿದ್ರು. ವಸಿಷ್ಠ ಋಷಿಗಳಿದ್ರು ಅಜ್ಜ. ಆ ಅಜ್ಜನನ್ನ ಸ್ಮರಣೆ ಮಾಡಿಕೊಂಡ್ರು. ವಸಿಷ್ಠ ಋಷಿಗಳು ಅರುಂಧತಿ ಸಮೇತರಾಗಿ ಆ ದ್ವೀಪಕ್ಕೆ ಬಂದ್ರಂತೆ. ಆಮೇಲೆ ಸತ್ಯವತಿಯ ಪೂರ್ವಿಕರು ಬರಲಿ ಅಂತ ಸ್ಮರಣೆ ಮಾಡಿದಾಗ ಸತ್ಯವತಿಗೆ ಜನ್ಮ ಕೊಟ್ಟಂತಹ ತಂದೆ ವಸು ಚಕ್ರವರ್ತಿ ಬಂದಂತೆ. ಬೆಳೆಸಿದ ತಂದೆ ಬೆಸ್ತರಾಜ ಅವನಲ್ಲ, ಜನ್ಮ ಕೊಟ್ಟಂತಹ ವಸು ಚಕ್ರವರ್ತಿ ಬಂದ. ಇತರ ಋಷಿಗಳು ಕೂಡ ವಸಿಷ್ಠ ಋಷಿಗಳ ಜೊತೆಗೆ ಬಂದ್ರಂತೆ. ಪರಮಾತ್ಮನ ಆಜ್ಞಾ ಪ್ರಕಾರ ನಾನು ಇವಳನ್ನು ವಿವಾಹ ಮಾಡಿಕೊಳ್ಳಬೇಕು ಅಂತ ಪರಾಶರರು ಹೇಳಿದ್ರು. ವಸಿಷ್ಠರು ವಸು ಚಕ್ರವರ್ತಿ ಇಬ್ಬರು ಕೂಡ ಸಮ್ಮತಿಸಿದ್ರು. ಋಷಿ ಮುನಿಗಳೆಲ್ಲ ವಿವಾಹ ಹೋಮವನ್ನ ನಡೆಸಿದ್ರಂತೆ. ಮದುವೆ ಆಗಬೇಕಾದ್ರೆ ಏನೇನು ಹೋಮ ಆಗಬೇಕು ಎಲ್ಲ ಹೋಮಗಳು ನಡೀತು. ವಿಧಿವತ್ತಾಗಿ ಕನ್ಯಾದಾನ ನಡೀತು ವಸು ಚಕ್ರವರ್ತಿಯಿಂದ. ಪರಾಶರರು ಆ ಕನ್ಯೆಯ ಪಾಣಿಗ್ರಹಣ ಮಾಡಿಕೊಂಡ್ರು. ತತ್ಕಾಲದಲ್ಲಿ ವೇದವ್ಯಾಸ ದೇವರ ಅವತಾರ ಆಯಿತು. ಮತ್ತೆ ಬಾಕಿಯಂತೆ ನವಮಾಸಗಳು ಅದೆಲ್ಲ ಇಲ್ವೇ ಇಲ್ಲ. ಈ ರೀತಿ ವಿಧಿವತ್ತಾಗಿ ಸತ್ಯವತಿ ದೇವಿಯನ್ನು ವಿವಾಹ ಮಾಡಿಕೊಂಡು ಅನಂತರದಲ್ಲಿ ತಮ್ಮ ಇಚ್ಛಾ ಮಾತ್ರದಿಂದ ಪರಮಾತ್ಮ ವೇದವ್ಯಾಸರಾಗಿ ಅಲ್ಲಿ ಅವತಾರ ಮಾಡಿ, ಅವತಾರ ಆಗಿ 7 ದಿವಸಕ್ಕೆ ಮುಂಚೆನೆ ಅದೇ ದ್ವೀಪದಲ್ಲಿ ಉಪನಯನ ಆಯ್ತಂತೆ ವೇದವ್ಯಾಸ ದೇವರಿಗೆ. ಹುಟ್ಟಿ 7 ದಿವಸ ಕಳೆದೆಲ್ಲ ಉಪನಯನ ಆಯ್ತು. ಯಾವ ಮಗುಗೆ ಆಗ್ತದೆ ಹೇಳಿ? 7 ದಿವಸಕ್ಕೆ ಮುಂಚೆ ಉಪನಯನ ಆಗೋದು ಅಂತುಂಟೆ, ಉಪನಯನ ಆಯ್ತಂತೆ. ಇದೆಲ್ಲ ಏನು? ಸಾಕ್ಷಾತ್ ಪರಮಾತ್ಮನೇ ವೇದವ್ಯಾಸ ದೇವರಾಗಿ ಅವತಾರ ಮಾಡಿರು. ಹೊರತು ಈ ಪರಾಶರರಿಂದ ಅಚಾತುರ್ಯದಿಂದ ಪ್ರಮಾದದಿಂದ ಹುಟ್ಟಿದಂತಹ ವ್ಯಕ್ತಿ ವೇದವ್ಯಾಸ ದೇವರ ಅಲ್ಲ. ವಿಧಿವತ್ತಾಗಿ ನಡೆದಿದೆ. ಇದೆಲ್ಲ ಮೂಲ ಮಹಾಭಾರತದಲ್ಲೇ ಇರತಕ್ಕಂತಹದ್ದು. ಆದರೆ ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿದ್ ಅಂತರಿತಾನಪಿ ಕುರ್ಯುಃ ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥ ಅಂತ ಮಹಾಭಾರತದ ಮೇಲೆ ನಾನಾ ವಿಧವಾದಂತಹ ಪರಿಣಾಮಗಳಾಗೋಗಿ ಇದ್ದದ್ದನ್ನು ತೆಗೆದುಹಾಕಿದ್ದಾರೆ. ಇಲ್ಲದೆ ಇದ್ದ ಶ್ಲೋಕಗಳನ್ನು ರಚನೆ ಮಾಡಿ ಸೇರಿಸಿದ್ದಾರೆ. ಕೆಲವು ಪೂರ್ವಾಪರಿಕಾರ ಮಾಡಿದ್ದಾರೆ. ಯಾರ್ಯಾರ್ದೋ ಹೆಸರಿನಲ್ಲಿ ಇನ್ಯಾರ್ದೋ ಹೆಸರಿನ ಜಾಗ, ಕೆಲವೆಲ್ಲ ಪ್ರಾಮಾಣಿಕವಾಗಿ ಬರೆದಿಡುವಾಗ ಹೇಳುವಾಗ ವ್ಯತ್ಯಾಸ ಆಗಿಬಿಟ್ಟಿದೆ. ಈ ರೀತಿ ಬಹಳಷ್ಟು ಮಹಾಭಾರತ ಗೊಂದಲ ಆದದ್ರಿಂದ ವೇದವ್ಯಾಸ ದೇವರು ಮಧ್ವಾಚಾರ್ಯರಿಗೆ ಆಜ್ಞೆ ಮಾಡಿದ್ರು. ಸರಿಯಾದ ಮಹಾಭಾರತದ ನಿರ್ಮಾಣ ಹೇಗಾಗಿದೆ ಏನಿದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ, ನೀವು ಅದನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಬರೆದಿಡಬೇಕು ಅಂತ ವೇದವ್ಯಾಸ ದೇವರ ಆಜ್ಞೆ ಆಯಿತು. ಅದರ ಪ್ರಕಾರ ಶ್ರೀಮದಾಚಾರ್ಯ ಬರೆದಿದ್ದಾರೆ. ಅಷ್ಟೇ ಅಲ್ಲ, ವ್ಯಾಸರ ಆಜ್ಞೆ ಆಯಿತು, ವ್ಯಾಸರು ಹೇಳಿದ್ದನ್ನ ಬರೆದಿಟ್ಟಿದ್ದೀನಿ ಅಂತಂದ್ರೆ ಈಗಿನವರು ಆಧುನಿಕ ವಿಮರ್ಶಕರು ನಂಬೋದಿಲ್ಲ ಅಂತ ಹೇಳಿ ಆಧುನಿಕ ಪದ್ಧತಿಯಂತೆ ಶ್ರೀಮದಾಚಾರ್ಯರು ಆಸೇತು ಹಿಮಾಚಲ ಸಂಚಾರ ಮಾಡಿ ದೇಶ ದೇಶದ ಎಲ್ಲಾ ಗ್ರಂಥಾಲಯಗಳಿಗೆ ಹೋಗಿ ಪ್ರತಿಯೊಂದು ಮಹಾಭಾರತದ ಪ್ರತಿಯನ್ನು ತೆಗೆದು ನೋಡಿ ಅಷ್ಟನ್ನು ಕಂಪೇರ್ ಮಾಡಿ ಪರಸ್ಪರ ತುಲನಾತ್ಮಕವಾಗಿ ಎಲ್ಲ ಮಹಾಭಾರತವನ್ನು ಅಧ್ಯಯನ ಮಾಡಿ ಒಂದು ಸಲ ಮಹಾಭಾರತ ಶ್ರವಣ ಮಾಡೋದಾಗೋದಿಲ್ಲ, ಪಾರಾಯಣ ಮಾಡೋದಾಗೋದಿಲ್ಲ. ದೇಶ ದೇಶದ ಊರೂರಿನ ಗ್ರಂಥಾಲಯಗಳಿಗೆ ಹೋಗಿದ್ದಾರೆ. ಈಗ ನಂಗೆ ಯಾವುದೋ 1-2 ಊರಿನಲ್ಲಿ ಮಾತ್ರ ಇದ್ದಿಲ್ಲ. ಆಗ ಪ್ರತಿ ದೊಡ್ಡ ದೊಡ್ಡ ಊರುಗಳಲ್ಲೆಲ್ಲ ಗ್ರಂಥಾಲಯ ಇತ್ತು. ಅಲ್ಲೆಲ್ಲ ಹೋಗಿ ಮಹಾಭಾರತ ಪ್ರತಿಯನ್ನು ನೋಡಿ ಒಂದಕ್ಕೊಂದು ವಿಮರ್ಶೆ ಮಾಡಿ ಯಾವುದು ಪ್ರಾಚೀನ ಯಾವುದು ಹೇಗೆ ಅದರಲ್ಲಿ ಇದ್ದದ್ದನ್ನ ಬರೆದಿಟ್ಟಿದ್ದಾರೆ. ಅವರಿಗೆ ಈ ಕಥೆಗಳೆಲ್ಲ ಸಿಕ್ಕಿದೆ. ಬೇರೆ ಮಹಾಭಾರತ ಪ್ರತಿಯಲ್ಲಿ ಹೋಗಿರಬಹುದು,
ಸಿಕ್ಕಿರ್ತಕ್ಕಂಥದ್ದನ್ನ ಶ್ರೀಮದಾಚಾರ್ಯ ಬರೆದಿಟ್ಟಿದ್ದಾರೆ. ಅದರ ಪ್ರಕಾರ ವೇದವ್ಯಾಸ ದೇವರ ಅವತಾರದ ಕಥೆ ಹೀಗೆ. ಪರಾಶರರು ಹೋಗಿ ವಿಧಿವತ್ತಾಗಿ ಸತ್ಯವತಿ ದೇವಿನ ವಿವಾಹ ಮಾಡಿಕೊಂಡ್ರು. ಆಮೇಲೆ ತತ್ಕಾಲದಲ್ಲಿ ಪರಮಾತ್ಮ ಅವತಾರ ಮಾಡಿದ್ದಾನೆ. ಹೇಗೆ ಅಂದ್ರೆ ಗರ್ಭವಾಸ ಇತ್ಯಾದಿಗಳ್ಯಾವುದೂ ಇಲ್ಲ. ಯಥಾ ನೃಸಿಂಹ ಕೃತಿರಾವಿರಾಸೀತ್ ಸ್ತಂಭಾತ್ ತಥಾ ನಿತ್ಯತನುತ್ವತೋ ವಿಭು ಆವಿರ್ಭವೇತ್ ಯೋಷಿತಿನೋ ಮಲೋತ್ಥಃ ತಥಾಪಿ ಮೋಹಾಯ ನಿದರ್ಶಯೇತ್ ತಥಾ. ಸ್ತ್ರೀ ಪುರುಷರ ಸಂಪರ್ಕದಿಂದ ಪರಮಾತ್ಮನ ಜನನ ಅಲ್ಲ. ಅವರಿಬ್ರು ವಿವಾಹ ಮಾಡಿಕೊಂಡ್ರು, ಅದು ನೆಪ ಮಾತ್ರ. ಹೇಗೆ ಕಂಬದಿಂದ ನರಸಿಂಹದೇವರು ಪ್ರಕಟ ಆದರೋ ಅದರಂತೆ ಆ ಸತ್ಯವತಿಯ ದೇಹದಿಂದ ವೇದವ್ಯಾಸ ದೇವರು ಪ್ರಕಟ ಆದ್ರಷ್ಟೇ ಹೊರತು ಅಲ್ಲಿ ಗರ್ಭ ಆಗಿ ಗರ್ಭವಾಸ ಮಾಡಿ ಅಲ್ಲಿ ಬೆಳೆದು ಇಂಥದ್ದು ಯಾವುದೂ ಕೂಡ ಆ ಮಲೋತ್ಥವಾಗಿರತಕ್ಕಂಥ ದೇಹ ಶುಕ್ರಶೋಣಿತ ಸಂಪರ್ಕದಿಂದ ಉಂಟಾದ ದೇಹ ಅಲ್ಲ. ಕಂಬದಿಂದ ನರಸಿಂಹದೇವರು ಪ್ರಕಟ ಆದ ಹಾಗೆ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮ ಸತ್ಯವತಿ ದೇವಿಯಿಂದ ಪ್ರಕಟ ಆದ. ಇಷ್ಟೇ ಹೊರತು ಮಾಮೂಲಿನಂತೆ ಪ್ರಾಕೃತರ ಜನನದಂತೆ ಆ ಗರ್ಭಪಿಂಡ ತಿಂಗಳಿಗೆ ಇಷ್ಟಿಷ್ಟು ಅಭಿವೃದ್ಧವಾಯಿತು ಅಂತ ಅಂಥ ಪ್ರಮೇಯವನ್ನೇ ವೇದವ್ಯಾಸ ದೇವರ ಅವತಾರದಲ್ಲಿ ಚಿಂತನೆ ಮಾಡಬಾರದು. ಮೇಲ್ನೋಟಕ್ಕೆ ಅಸುರ ಜನ ಮೋಹನಾರ್ಥವಾಗಿ ಬೇರೆಯವರಂತೆ ಹುಟ್ಟಿದ ಹಾಗೆ ಕಾಣಿಸ್ತಾರಷ್ಟೇ ಹೊರತು ಅಶುಭವಾದಂತಹ ದೇಹ ಇಲ್ಲ. ಪರಿಪೂರ್ಣ ಗುಣೈಕ ವಿಗ್ರಹಂ. ಈ ರೀತಿ ಆ ದ್ವೀಪೇ ಭಗಿನ್ಯಾಸ್ತು ಯಮಸ್ಯ ವಿಶ್ವಕೃತ್, ಯಮುನಾ ನದಿಯ ಒಂದು ನಡುಗಡ್ಡೆಯ ದ್ವೀಪದಲ್ಲಿ ವೇದವ್ಯಾಸ ದೇವರು ಜ್ಞಾನ ಮರೀಚಿ ಮಂಡಲರಾಗಿ ಜ್ಞಾನ ಕಿರಣದಿಂದ ಪ್ರಕಾಶಮಾನರಾಗಿ ಶೋಭಾಯಮಾನರಾದರು. ಅವರವರ ಯೋಗ್ಯತಾನುಸಾರ ಬೇರೆ ಬೇರೆ ರೀತಿ ಕಾಣಿಸ್ತಿದ್ರಂತೆ. ಸಹಸ್ರ ಲಕ್ಷಾಮಿತ ಭಾನುದೀಧಿತಿ, 1000 ಸೂರ್ಯರ ಪ್ರಕಾಶ ಕೆಲವರಿಗೆ ಕಾಣಿಸ್ತಿತ್ತಂತೆ, 1,00,000 ಸೂರ್ಯರ ಪ್ರಕಾಶ ಕೆಲವರಿಗೆ ಕಾಣಿಸಬೇಕು. ವೇದವ್ಯಾಸ ದೇವರು ನೋಡಿದಾಗ ಸಹಸ್ರ ಸೂರ್ಯರ ಪ್ರಕಾಶ ಕೆಲವರಿಗೆ, 1,00,000 ಸೂರ್ಯರ ಪ್ರಕಾಶ ಕೆಲವರಿಗೆ, ಅನಂತಾನಂತ ಸೂರ್ಯರ ಪ್ರಕಾಶ, ಅಂತಹ ಪ್ರಕಾಶ ವೇದವ್ಯಾಸ ದೇವರಲ್ಲಿ ಕಾಣ್ತಾ ಇತ್ತಂತೆ. ಅವರವರ ದೃಷ್ಟಿಗೆ ಅನುಸಾರವಾಗಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ ವೇದವ್ಯಾಸ ದೇವರು ಕಾಣ್ತಾ ಇದ್ರು. ಅಗಣ್ಯ ದಿವ್ಯೋರು ಗುಣಾರ್ಣವ ಪ್ರಭು ಸಮಸ್ತ ವಿದ್ಯಾಧಿಪತಿರ್ಜಗದ್ಗುರು ಅನಂತ ಶಕ್ತಿರ್ಜಗದೀಶ್ವರೇಶ್ವರ ಸಮಸ್ತ ದೋಷಾತಿ ವಿದೂರ ವಿಗ್ರಹ. ಇಂದ್ರನೀಲಮಣಿಯಂಥ ಮೈಬಣ್ಣ, ಕೆಂಪಾದಂಥ ಪಾದ, ಕಮಲದಂಥ ಕಣ್ಣು, ಕೆಂಬಣ್ಣದ ತುಟಿ, ಅಂಗೈ, ಉಗುರು, ನಾಲಿಗೆ ಇದೆಲ್ಲ ಅದೇ ರೀತಿ ಯಾವ್ಯಾವ ಚಿಹ್ನೆ ಇರಬೇಕೋ ಆ ರೀತಿ ಸಲ್ಲಕ್ಷಣೋಪೇತವಾಗಿತ್ತು. ಪ್ರಬೋಧ ಮುದ್ರಾಭಯ ದೋರ್ದ್ವಯಾನ್ವಿತೋ ಯಜ್ಞೋಪವೀತ ಜಿನಮೇಖಲೋಲ್ಲಸನ್ ದೃಶಾ ಮಹಾಜ್ಞಾನ ಭುಜಂಗದಷ್ಟಂ ಉಜ್ಜೀವಯಾನೋ ಜಗದತ್ಯರೋಚತ. ಒಂದು ಕೈಯಲ್ಲಿ ಜ್ಞಾನ ಮುದ್ರೆ, ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆ. ಜ್ಞಾನ ಮುದ್ರೆಯ ಕೈಯನ್ನು ನೋಡ್ರಿ, ನಿಮಗೆ ಜ್ಞಾನ ಲಾಭ ಆಗ್ತದೆ. ಅಭಯ ಮುದ್ರೆಯ ಕೈಯನ್ನು ನೋಡ್ರಿ, ನಿಮಗೆ ಸಂಸಾರ ಭಯ ಪರಿಹಾರವಾಗಿ ಮೋಕ್ಷ ಸಿಗ್ತದೆ ಅಂತ ಜ್ಞಾನ ಮುದ್ರ, ಅಭಯ ಮುದ್ರ ಇಂಥ 2 ಕೈಗಳಿಂದ ಕೂಡಿದ್ರು. ಯಜ್ಞೋಪವೀತ ಜಿನಮೇಖಲೋಲ್ಲಸನ್. ಯಜ್ಞೋಪವೀತ, ಆ ಯಜ್ಞೋಪವೀತದಲ್ಲಿ ಕೃಷ್ಣಾಜಿನ ಇದನ್ನೆಲ್ಲ ಧಾರಣೆ ಮಾಡಿದ್ರು. ಅವರ ದೃಷ್ಟಿಯಿಂದ, ಅವರ ದೃಷ್ಟಿ ಯಾರ ಮೇಲಾದ್ರೂ ಬಿತ್ತು ಅಂತಂದ್ರೆ ಅಜ್ಞಾನ ದಗ್ಧರಾದವರನ್ನ ಪುನರುಜ್ಜೀವನಗೊಳಿಸ್ತಕ್ಕಂಥ ಆ ದೃಷ್ಟಿ ಇತ್ತು. ಅಂಥ ದೃಷ್ಟಿಯಿಂದ ಜಗತ್ತನ್ನ ಬೆಳಗ್ತಕ್ಕವರಾಗಿ ಆ ಯಮುನಾ ನದಿಯ ಒಂದು ದ್ವೀಪದಲ್ಲಿ ಶೋಭಾಯಮಾನರಾಗಿದ್ರು. ಆದ್ರಿಂದ ಅವರಿಗೆ ದ್ವೈಪಾಯನ ಅಂತ ಕರೀತಾರೆ. ದ್ವೀಪದಲ್ಲಿ ಅವರು ಪ್ರಾದುರ್ಭೂತರಾದ್ರಿಂದ ದ್ವೈಪಾಯನರು ಅಂತ ಪ್ರಸಿದ್ಧರಾದರು. ವಸಿಷ್ಠ ಋಷಿಗಳ ಗೋತ್ರದಲ್ಲಿ ಬಂದದ್ರಿಂದ ವಾಸಿಷ್ಠ ಕೃಷ್ಣ ಅಂತ ಪ್ರಸಿದ್ಧರಾಗಿದ್ದಾರೆ. ಅವರಿಗೆ ನಾಮಕರಣ ಮಾಡಿದ್ದು ಕೃಷ್ಣ ಅಂತ. ವಾಸಿಷ್ಠ ಕೃಷ್ಣ, ದ್ವೈಪಾಯನ ಹೀಗೆ ಪ್ರಸಿದ್ಧರಾದ. ಸಲೋಕ ಧರ್ಮಾಭಿರಿರಕ್ಷಯಾ ಪಿತು ದ್ವಿಜತ್ವಮಾಪ್ಯಾಶು ಪಿತುರ್ದದೌ ನಿಜಂ ಜ್ಞಾನಂ ತಯೋ ಸಂಸ್ಮೃತಿ ಮಾತ್ರತಃ ಸದಾ ಪ್ರತ್ಯಕ್ಷ ಭಾವಂ ವರಮಾತ್ಮನೋ ದದೌ. ಆಶು ಕೂಡ್ಲೆ ಉಪನಯನ ಆಯ್ತಂತೆ. ಕೂಡ್ಲೆ ಉಪನಯನ ಆಯ್ತು ಅಂದ್ರೆ 7 ದಿವಸದ ಒಳಗೆ ಪ್ರಾದುರ್ಭಾವ ಆಗಿ 7 ದಿನದ ಒಳಗೆ ಉಪನಯನ ಆಯ್ತಂತೆ. ಆಮೇಲೆ ತಂದೆ ಆದಂತಹ ಪರಾಶರರಿಗೆ ದಿವ್ಯವಾದ ಜ್ಞಾನವನ್ನು ಕೊಟ್ಟರು. ತಂದೆ ತಾಯಿ ಸತ್ಯವತಿಗೂ ಮತ್ತು ಆ ಪರಾಶರರಿಗೂ ವೇದವ್ಯಾಸ ದೇವರು ಹೇಳಿದರಂತೆ, ನೀವು ಯಾವಾಗ ನನ್ನನ್ನು ಸ್ಮರಣೆ ಮಾಡ್ತೀರಿ, ಏನಾದರೂ ಆಪತ್ತು ಬಂದಾಗ ನನ್ನನ್ನು ಸ್ಮರಣೆ ಮಾಡ್ರಿ, ನಾನಲ್ಲಿ ಪ್ರಕಟ ಆಗ್ತೇನೆ. ಈಗಂತೂ ನೀವು ಹೋಗಬಹುದು, ನನ್ನ ಕಾರ್ಯ ನಾನು ಮಾಡ್ತೇನೆ ಅಂತ ಆ ಪರಾಶರರನ್ನ ಮತ್ತು ಸತ್ಯವತಿಯನ್ನು ಕೊಟ್ಟು ಕಳಿಸುವಾಗ ಸ್ಮರಣೆ ಮಾಡಿದಾಗ ನಾನು ಬರ್ತೇನೆ ಅಂತ ವರ ಕೊಟ್ಟು ಕಳಿಸಿದ್ರು. ಅಷ್ಟೇ ಅಲ್ಲ, ಸತ್ಯವತಿಗೆ ಇನ್ನೊಂದು ವರ ಕೊಟ್ರಂತೆ. ಪುನಃ ನಿನಗೆ ಕನ್ಯಾತ್ವ ಬರಲಿ ಅಂತ ವರ ಕೊಟ್ರ. ಪುನಃ ನಿನಗೆ ಕನ್ಯಾತ್ವ ಬರಲಿ. ಎಂಥ ಶಕ್ತಿ ಇದೆ ವೇದವ್ಯಾಸ ದೇವರಿಗೆ ಅಂತ ಯೋಚನೆ ಮಾಡಬೇಕು. ತಮ್ಮ ತಾಯಿಗೆ ಕನ್ಯಾತ್ವ ಬರಲಿ ಅಂತ ವರ ಕೊಟ್ಟಂಥವ್ರು ಕಶ್ಚನ ಋಷಿ ಅಂತ ಹೇಳ್ತಾರೆ ವೇದವ್ಯಾಸ ದೇವರನ್ನ. ಅಂಥ ಕಶ್ಚನ ಋಷಿ ಆಗಿದ್ರೆ ಇಂಥ ಶಕ್ತಿ ಇರೋದು. ಪುನಃ ನಿಮಗೆ ಕನ್ಯಾತ್ವ ಬರಲಿ ಅಂತ ವರ ಕೊಟ್ರು ಅಂದ್ರೆ ಮತ್ತೆ ಯಾರನ್ನಾದ್ರೂ ಮದುವೆ ಮಾಡ್ಕೊಳ್ಬಹುದು ಅಂತ. ಆದ್ರಿಂದ ಸತ್ಯವತಿ ದೇವಿ ಮತ್ತೆ ಪುನಃ ವಿವಾಹ ಮಾಡಿಕೊಂಡ್ಲು ಶಂತನುವನ್ನ.
ಭೀಷ್ಮಾದಿಗಳು ಹುಟ್ಟಿದ್ರು ಅಂತ ಮುಂದೆ ಚರಿತ್ರೆ ಬರ್ತದೆ. ಹೀಗೆ ಕನ್ಯಾತ್ವವನ್ನ ಕೊಟ್ಟು ಹೋದ್ರು. ಆದ್ರಿಂದ ವೇದವ್ಯಾಸ ದೇವರನ್ನ ಕಾನೀನ ಅಂತ ಕರೀತಾರೆ. ಕಾನೀನ ಅಂತ ಕರೆಯೋದುಂಟು. ಕಾನೀನ ಅಂತಂದ್ರೆ ಕರೆದಿದ್ದಾರೆ. ವೇದವ್ಯಾಸ ದೇವರ ಸ್ತೋತ್ರದಲ್ಲಿದೆ, ಭಿನತ್ ಕನೀನ ಓದನಂ ಅಂತ ವೇದ ಮಂತ್ರ ವ್ಯಾಖ್ಯಾನ ಮಾಡುವಾಗ ಆಚಾರ್ಯರೇ ಕನೀನಃ ಕಾನೀನಃ ವ್ಯಾಸಃ ಅಂತ ಬರೀತಾರೆ. ಅಂದ್ರೆ ಅರ್ಥ ಕನ್ಯೆಯ ಮಗ. ಕನ್ಯೆಯ ಮಗ ಅಂತಂದ್ರೆ ಮದುವೆ ಆಗದೇ ಇರೋ ಕನ್ಯೆಯ ಮಗ ಅಲ್ಲ, ಊಢಕಾನೀನ ಅಂತ ಕರೀತಾರೆ. ಊಢಕಾನೀನ ಅನೂಢಕಾನೀನ ಅಂತ. ಕರ್ಣನನ್ನು ಹೇಳ್ತಾರೆ ಅನೂಢಕಾನೀನ ಅಂತ. ವೇದವ್ಯಾಸ ದೇವರು ಊಢಕಾನೀನ. ಯಾಕೆ? ಕರ್ಣನೂ ಕೂಡ ಕುಂತಿಯ ಮಗನಾಗಿ ಹುಟ್ಟಿದ. ಕುಂತಿ ಕನ್ಯಾವಸ್ಥೆಯಲ್ಲಿರುವಾಗ ಹುಟ್ಟಿದ. ಮದುವೆ ಆಗಿದ್ದಿಲ್ಲ, ಕನ್ಯಾವಸ್ಥೆಯಲ್ಲಿ ಕುಂತಿ ಇರುವಾಗ ಕರ್ಣ ಹುಟ್ಟಿದ. ಆದ್ರೆ ವೇದವ್ಯಾಸ ದೇವರು ಕೂಡ ಹುಟ್ಟಿದ್ರು, ಮದುವೆ ಆದಾಗ ಹುಟ್ಟಿದ್ರು. ಸತ್ಯವತಿಗೆ ಮದುವೆ ಆದಾಗ ಹುಟ್ಟಿದ್ರು. ಆಮೇಲೆ ಪುನಃ ಕನ್ಯಾತ್ವವನ್ನು ಕೊಟ್ಟರು. ಆದ್ರಿಂದ ಊಢಕಾನೀನ ವೇದವ್ಯಾಸ ದೇವರು, ಅನೂಢಕಾನೀನ ಕರ್ಣ. ವೇದವ್ಯಾಸ ಕರ್ಣನನ್ನು ಕರೆದಂತ ಕಾನೀನ ಅಂತ ಕರಿಬಾರ್ದಷ್ಟೇ. ವಾದಿರಾಜರು ಅದನ್ನು ಖಂಡನೆ ಮಾಡ್ತಾರೆ. ವೇದವ್ಯಾಸ ದೇವರನ್ನ ಕಾನೀನ ಅಂತ ಕರಿಬಾರದು ಅಂತಾರೆ. ಅಂದ್ರೆ ಕರ್ಣನ ಸಾಲಿಗೆ ಸೇರಿಸಿ ಕಾನೀನ ಅಂತ ಕರಿಬಾರ್ದು, ಊಢಕಾನೀನರಾಗಿದ್ದಾರೆ ಅಂತ ಆ ಅಭಿಪ್ರಾಯದಿಂದ ವಾದಿರಾಜರು ಹೇಳ್ತಾರೆ. ಹೀಗೆ ಕನ್ಯಾತ್ವವನ್ನು ಕೊಟ್ಟು ಕಳಿಸಿದ್ರು. ದ್ವೈಪಾಯನ ಸೋಥ ಜಗಾಮಮೇರುಂ ಚತುರ್ಮುಖಾದ್ಯೈರನುಗಮ್ಯಮಾನಃ ಉದ್ಧೃತ್ಯ ವೇದಾನಖಿಲಾನ್ ಸುರೇಭ್ಯೋ ದದೌ ಮುನಿಭ್ಯಶ್ಚ ಯಥಾದಿ ಸೃಷ್ಟೌ. ಅನಂತರ ದ್ವೈಪಾಯನರು ವೇದವ್ಯಾಸ ದೇವರು ತಾವು ಮೇರು ಪರ್ವತಕ್ಕೆ ಹೋದರು. ತಂದೆ ತಾಯಿಗಳನ್ನು ಕೊಟ್ಟು ಕಳಿಸಿ. ಆವಾಗ ಬ್ರಹ್ಮಾದಿಗಳೆಲ್ಲ ಅವರನ್ನು ಅನುಸರಿಸಿದ್ರಂತೆ ಮೇರು ಪರ್ವತಕ್ಕೆ. ಅಲ್ಲಿ ಬಂದ ಮೇಲೆ ವೇದವ್ಯಾಸ ದೇವರು ಎಲ್ಲ ವೇದಗಳನ್ನ ಉದ್ಧಾರ ಮಾಡಿ, ಉದ್ಧಾರ ಅಂದ್ರೆ 4 ವಿಭಾಗ ಮಾಡಿದ್ರು ಅಂತ ಅರ್ಥ ಅಲ್ಲ, ಆಮೇಲೆ ಮಾಡಿದ್ರು. ಎಲ್ಲ ವೇದಗಳನ್ನ ಆದಿ ಸೃಷ್ಟಿಯಲ್ಲಿ ಬ್ರಹ್ಮದೇವರಿಗೆ ಹೇಗೆ ಸಮಗ್ರ ವೇದಗಳನ್ನು ಉಪದೇಶ ಮಾಡಿದ್ರು, ಅದೇ ರೀತಿ ಸಮಗ್ರ ವೇದಗಳನ್ನ ಜ್ಞಾನ ಲೋಪ ಆಗಿತ್ತಾದ್ರಿಂದ ಮತ್ತೆಲ್ಲ ಋಷಿಗಳಿಗೆ ಅಷ್ಟೂ ವೇದಗಳನ್ನು ಉಪದೇಶ ಮಾಡಿದ್ರಂತೆ. ಆದಿ ಸೃಷ್ಟಿಯಲ್ಲಿ ಹೇಗೋ ಹಾಗೆ. ಅಂದ್ರೆ ಸೃಷ್ಟಿಯ ಆದಿಯಲ್ಲಿ, ಕಲ್ಪ ಆದಿಯಲ್ಲಿ ಯಾರಿಗೂ ವೇದ ಏನೂ ಗೊತ್ತಿರೋದಿಲ್ಲ, ಪರಮಾತ್ಮನೇ ಉಪದೇಶ ಮಾಡಿದ. ದ್ವಾಪರ ಯುಗದಲ್ಲಿಯೂ ಕೂಡ ಅಂತಹ ಪ್ರಸಂಗ ಬಂದಿದೆ. ಆವಾಗ ಋಷಿಗಳಿಗೆಲ್ಲ ಉಪದೇಶ ಮಾಡಿದ್ರು. ಸಮಗ್ರ ಶಾಸ್ತ್ರಾಣಿ ಸರ್ವಾಣಿ ಶಾಸ್ತ್ರಾಣಿ ತಥೈವ ಕೃತ್ವ, ಅನೇಕ ಶಾಸ್ತ್ರಗಳನ್ನು ರಚನೆ ಮಾಡಿದ್ರು. ವಿನಿರ್ಣಯಂ ಬ್ರಹ್ಮಸೂತ್ರಂಚಕಾರ, ವೇದಾರ್ಥ ನಿರ್ಣಾಯಕವಾದಂತಹ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ರು. ಅದನ್ನೆಲ್ಲ ಹೇಳಿಕೊಟ್ಟದ್ದು ಯಾರಿಗೆ ಅಂದ್ರೆ ತತ್ಸುಶ್ರುವು ಬ್ರಹ್ಮಗಿರೀಶ ಮುಖ್ಯಾ ಸುರಾಮುನೀನಾಂ ಪ್ರವರಾಶ್ಚ ತಸ್ಮಾತ್. ಬ್ರಹ್ಮ, ರುದ್ರ, ಇಂದ್ರ ಇತ್ಯಾದಿ ದೇವತೆಗಳಿಗೆ ಆ ವೇದಗಳನ್ನ, ಬ್ರಹ್ಮಸೂತ್ರಗಳನ್ನ ಅವರಿಗೆ ಪಾಠ ಮಾಡಿದ್ರಂತೆ. ಇಂದ್ರಾದಿ ದೇವತೆಗಳಿಗೆ, ಬ್ರಹ್ಮಾದಿ ದೇವತೆಗಳಿಗೆ ಅದನ್ನೆಲ್ಲ ಪಾಠ ಮಾಡಿದ್ರು. ಈ ಸಮಸ್ತ ಶಾಸ್ತ್ರಗಳು, ಬ್ರಹ್ಮಸೂತ್ರ, ವೇದ, ಅದರಲ್ಲಿ ಏನ್ ಹೇಳ್ತಾ ಇದೆ ಪ್ರಮೇಯ? ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅನ್ನುವಂತಹ ಪ್ರಮೇಯ ಬಂದಿದೆ. ಅದಕ್ಕೆ ನಿದರ್ಶನ ರೂಪವಾಗಿ ಮಹಾಭಾರತವನ್ನ ಮಾಡಿದ್ರಂತೆ. ಆದ್ರಿಂದ ಮಹಾಭಾರತ ಓದುವಾಗ ಯಾವ ದೃಷ್ಟಿಯಲ್ಲಿ ಓದಬೇಕು ಅಂದ್ರೆ ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ ಚಕ್ರೇ ಮಹಾಭಾರತ ನಾಮಧೇಯಂ. ಮಹಾಭಾರತ ಗ್ರಂಥ ಸಮಸ್ತ ಶಾಸ್ತ್ರಾರ್ಥಕ್ಕೆ ನಿದರ್ಶನವಾಗಿದೆ. ಆ ದೃಷ್ಟಿಯಲ್ಲಿ ಓದಬೇಕು. ಅಣ್ಣ ತಮ್ಮಂದ್ರೆ ಜಗಳದ ಕಥೆ ಅಲ್ಲ, ಅಷ್ಟೇ ಅಲ್ಲ. ಮಹಾಭಾರತ ಅಂದ್ರೆ ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ, ಎಲ್ಲ ಶಾಸ್ತ್ರಾರ್ಥಕ್ಕೆ ನಿದರ್ಶನ ರೂಪ ಅಂತೆ ಮಹಾಭಾರತ. ಆದ್ರಿಂದ ಮಹಾಭಾರತವನ್ನ ಉಪರಿಚರಾದಿ ಅಂತ ಕರೀತಾರೆ, ಮನ್ವಾದಿ ಅಂತ ಕರೀತಾರೆ. ಮನ್ವಾದಿ ಕೇಚಿದ್ ಬ್ರುವತೆ ಶಾಸ್ತ್ರೀಕಾದಿ ತಥಾಪರೆ ತಥೋಪರಿಚರಾದ್ಯನ್ನೇ ಭಾರತಂ ಪರಿಚಕ್ಷತೆ. ಭಾರತವನ್ನ ಮನ್ವಾದಿ, ಆಸ್ತಿಕಾದಿ, ಉಪರಿಚರಾದಿ ಅಂತ 3 ಹೆಸರಿನಿಂದ ಕರೀತಾರಂತೆ. ಇವತ್ತು ಯಾರು ಕರೆಯೋದು.